ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 12ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 13 ಶುರು ಮಾಡೋಣ. ಪೂರ್ಣಿಮಾ ಆಫೀಸ್ನಿಂದ ಬರುತ್ತಿದ್ದ ಹಾಗೆ, ಯಾಕೆ ಪೂರ್ಣಿ, ನೆನ್ನೆ ಕೊಟ್ಟು ಕಮ್ಮಿ ಆಯಿತು ಅನ್ಸುತ್ತೆ ಎಂದಳು ವತ್ಸಲ. ಇಂದು ಕೂಡ ಪೂರ್ಣಿಮಾ ಮನೆಗೆ ತಡವಾಗಿ ಬಂದಿದ್ದರಿಂದ. ಚಿಕ್ಕಮ್ಮ, ಸಾಲ ಕೊಡೋರನ್ನ ವಿಚಾರಿಸ್ಕೊಂಡು ಬರೋದಕ್ಕೆ ಹೋಗಿದ್ದೆ, ಅದಕ್ಕೆ ಬರೋದು ಲೇಟ್ ಆಯಿತು ಎಂದಳು ಹೆದರಿಕೊಳ್ಳುತ್ತಾ. ಹೌದಾ, ಏನು ಹೇಳಿದ್ರು, ಸಾಲ ಕೊಡ್ತಾರಂತ ಎಂದು ಕೇಳಲು, ಚಿಕ್ಕಮ್ಮ ಅದು ಅದು ಏನಾಯಿತು ಅಂದರೆ ಎಂದು ಹೇಳೋದಕ್ಕೆ ತಡವರಿಸುತ್ತಾ ಇದ್ದವಳ ಕಂಡು, ಅಂದರೆ ಸಾಲ ಕೊಡಲ್ಲ ಅಂತ ಹೇಳಿದ್ರಾ ಎಂದು ಕೇಳಿದರೆ, ಅದು ದಿನದ ಬಡ್ಡಿ ಚಿಕ್ಕಮ್ಮ, ನನಗೆ ಬರೋ ಸಂಬಳದಲ್ಲಿ ಮನೆ ನಡೆಸೋದೇ ಕಷ್ಟ ಆಗಿರುವಾಗ ದಿನದ ಬಡ್ಡಿ ಹೇಗೆ ಕಟ್ಟೋದು ಚಿಕ್ಕಮ್ಮ, ಅದಕ್ಕೆ ಬೇಡ ಅಂತ ಬಂದ್ಬಿಟ್ಟೆ ಎಂದಾಗ, ಹಾಗಿದ್ರೆ ದುಡ್ಡಿಗೆ ಏನು ಮಾಡೋದು, ಇನ್ನು 10 ದಿನ ಬಾಕಿ ಇರೋದು, ಅದು ಅಲ್ಲದೆ ನಾವಿನ್ನೂ ಯಾವ ತಯಾರಿನೂ ಮಾಡ್ಕೊಂಡಿಲ್ಲ. ಹೀಗೆ ಆದರೆ ನನ್ನ ಮಗಳ ಮದುವೆ ಮಾಡಿದ ಹಾಗೆ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ನೊಂದು ವಾರದಲ್ಲಿ ನನ್ನ ಕೈಗೆ ದುಡ್ಡು ತಂದು ಕೊಡಬೇಕಷ್ಟೆ ಎಂದಳು ವನಿತಾ. ಸರಿ ಚಿಕ್ಕಮ್ಮ, ನಾನು ನಾಳೆ ಇನ್ನೊಂದು ಕಡೆ ವಿಚಾರಿಸ್ತೀನಿ ಎಂದಳು. ಬರೀ ವಿಚಾರಿಸೋದಲ್ಲ, ದುಡ್ಡು ತಂದು ಕೊಡಬೇಕು ಅಷ್ಟೇ. ಈಗ ನಡಿ, ಬಂದಿರೋದೇ ಲೇಟು, ಹೋಗಿ ಅಡುಗೆ ಮಾಡು, ಹೊಟ್ಟೆ ತುಂಬ ಹಸಿತಿದೆ ಎಂದಾಗ ಪೂರ್ಣಿಮಾ ಒಂದೂ ಮಾತನಾಡದೆ ತಲೆ ತಗ್ಗಿಸಿ ಮೌನವಾಗಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮಾಡಲು ನಿಂತಳು. ಮರುದಿನ ಬೆಳಗ್ಗೆ ಚಲಪತಿಯವರು ಇನ್ನೊಂದು ಹೆಣ್ಣು ನೋಡೋದಕ್ಕೆ ರೆಡಿಯಾಗಿ ಪ್ರಭಾಕರ್ ಮತ್ತೆ ಅವರ ಹೆಂಡತಿ ದಾರಿ ಕಾಯುತ್ತಾ ಕೂತಿದ್ದರು. ಪ್ರಭಾಕರ್ ಮನೆ ಬಿಡೋದಕ್ಕೆ ಮುಂಚೆ ಬ್ರೋಕರ್ ರಾಮಪ್ಪನಿಗೆ ಕಾಲ್ ಮಾಡಿದರು. ಹಲೋ, ಹೇಳಿ ಸರ್ ಎಂದ ರಾಮಪ್ಪನಿಗೆ, ಏನು ಹೇಳೋದ್ರಿ, ಅಲ್ಲ ನಮ್ಮ ನೀಲ್ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರಲ್ಲ, ಒಂದು ಸಾರಿ ಆ ಹುಡುಗಿ ಏನು ಮಾಡಿದ್ಳು, ನೀಲ್ ಯಾಕೆ ಹೊಡೆದ ಅಂತ ಕೇಳಿದ್ರ, ಆ ಹುಡುಗಿ ನೀಲ್ ಜೊತೆ ಕೆಟ್ಟದಾಗ ವರ್ತಿಸಿದ್ದಕ್ಕೆ ಹೊಡೆದದ್ದು. ಏನೋ ನೀವು ಒಳ್ಳೆ ಬ್ರೋಕರ್ ಅಂತ ಹೇಳಿದ್ರೆ ಇಂಥ ಹುಡುಗಿನ ತೋರಿಸೋದು, ಇನ್ಮೇಲೆ ಯಾವ ಹುಡುಗಿನೂ ತೋರಿಸೋ ಅಗತ್ಯ ಇಲ್ಲ. ನಮ್ಮ ಹುಡುಗನಿಗೆ ನಾವೇ ಹೆಣ್ಣು ನೋಡ್ಕೊಳ್ತೀವಿ. ಈಗಲೇ ದುಡ್ಡು ಕೊಟ್ಟಿದ್ದೀವಿ, ಅಲ್ಲಿಗೆ ಸರಿ ಆಯಿತು. ಇನ್ನು ಮುಂದೆ ಬೇರೆ ಹೆಣ್ಣುಗಳಿವೆ ಅಂತ ತೋರಿಸೋದಕ್ಕೆ ಬರಬೇಡಿ ಎಂದು ಬ್ರೋಕರ್ ರಾಮಪ್ಪನಿಗೆ ಬೈಯಲು, ಸರ್ ಆ ರೀತಿ ಮಾಡಬೇಡಿ, ಏನೋ ಗೊತ್ತಾಗದೆ ತಪ್ಪಾಗಿದೆ ನನ್ನಿಂದ, ದಯವಿಟ್ಟು ನನ್ನ ಕ್ಷಮಿಸಿ, ಇನ್ನೊಂದು ಅವಕಾಶ ಕೊಡಿ, ಈ ಸಾರಿ ಒಳ್ಳೆ ಹುಡುಗಿನ ತೋರಿಸ್ತೀನಿ. ನಾನು ಬಡವ ಸರ್, ಇದರಿಂದಲೇ ನಮ್ಮ ಹೊಟ್ಟೆ ತುಂಬೋದು, ಈ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್ ಎಂದ ರಾಮಪ್ಪ. ಸರಿ, ಈ ಸಾರಿ ಹೋಗಲಿ ಅಂತ ಬಿಡ್ತಿದ್ದೀನಿ, ಇನ್ನೊಂದು ಸಾರಿ ಈ ರೀತಿ ಆದರೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಸರಿ, ಅವತ್ತು ನೀವು ಹೇಳಿದ್ರಲ್ಲ ಸೂರಪ್ಪ ಅವ್ರ ಮಗಳು, ಅವಳನ್ನೇ ತೋರಿಸಿ, ಇಷ್ಟ ಆದರೆ ಮುಂದಿನ ಭೇಟಿಗೆ ಹುಡುಗ ನೋಡ್ಕೊಂಡು ಹೋಗ್ತಾನೆ, ಈಗ ನಾವಷ್ಟೇ ನೋಡೋದಕ್ಕೆ ಬರ್ತಿದ್ದೀವಿ ಅಂತ ಅವ್ರಿಗೆ ಹೇಳಿಬಿಡಿ ಎಂದಾಗ, ಸರಿ ಸರ್, ಹಾಗೇ ಆಗಲಿ, ನಾನು ಈಗಲೇ ಸೂರಪ್ಪ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಎಂದ. ಪ್ರಭಾಕರ್ ಕಾಲ್ ಕಟ್ ಮಾಡಿ ತಮ್ಮ ಮಡದಿ ರೆಡಿ ಆದಳೋ ಇಲ್ವೋ ಅಂತ ನೋಡೋದಕ್ಕೆ ರೂಮಿಗೆ ಬಂದರು. ವತ್ಸಲ ಇನ್ನೂ ರೆಡಿ ಆಗದೆ ರೂಮ್ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ವತ್ಸಲ, ನೆನ್ನೆ ನಾನು ಏನು ಹೇಳಿದ್ದೆ ನಿನಗೆ, ಯಾಕಿನ್ನೂ ರೆಡಿಯಾಗಿಲ್ಲ ಎಂದು ಕೇಳಿದರೆ, ಅಯ್ಯೋ ಹೋಗ್ರಿ, ನಾನು ಬರಲ್ಲ, ಅಲ್ಲಿ ಹೋಗಿ ಶೋಪೀಸ್ ಥರ ಪೋಸ್ ಕೊಡೋದಕ್ಕೆ ಹೋಗೋದಾ, ಹುಡುಗನಿಗೆ ಹುಡುಗಿ ಇಷ್ಟ ಆಗಲಿಲ್ಲ ಅಂತ ಏನೋ ನೆಪ ಹೇಳಿ ಬರ್ತಾನೆ, ನಾವು ಸುಮ್ಮನೆ ಅವನ ಹಿಂದೆ ಬಾಯಿ ಮುಚ್ಕೊಂಡು ಬರೋದು, ಇದೇ ಆಗೋದಲ್ಲಿ ಹೋದ್ಮೇಲೆ ಎಂದು ರೇಗಿದಂತೆ ಹೇಳಲು, ಹಾಗೇನೂ ಆಗಲ್ಲ ವತ್ಸಲ, ಇವತ್ತು ನೀಲ್ ಬರ್ತಿಲ್ಲ, ನಾವಷ್ಟೇ ಮೊದಲು ಹೋಗಿ ನೋಡ್ಕೊಂಡು ಬರೋಣ, ನಮಗೆ ಸರ್ಗೆ ಹುಡುಗಿ ಇಷ್ಟ ಆದರೆ ನೀಲ್ಗೆ ನೋಡೋದಕ್ಕೆ ಹೇಳೋಣ, ಹೋಗು, ಬೇಗ ಹೋಗಿ ರೆಡಿಯಾಗು, ನಾನು ಆಚೆ ಇರ್ತೀನಿ ಎಂದು ಹೊರನಡೆದರು. ಇವ್ರದೊಂದು ಕರ್ಮ ಎಂದು ಹಣೆ ಚಚ್ಚಿಕೊಂಡು ತಯಾರಾಗಲು ಹೋದಳು ವತ್ಸಲ. ಪೂರ್ಣಿಮಾ ಎಂದಿನಂತೆ ತನ್ನ ಕೆಲಸ ಮುಗಿಸಿ ಡಬ್ಬಿ ತೆಗೆದುಕೊಂಡು ಆಫೀಸಿಗೆ ಹೋದಳು. ಆಫೀಸಿಗೆ ಬರ್ತಿದ್ದ ಹಾಗೆ ರವಿನ, ಅಣ್ಣ ವಿಚಾರಿಸಿದ್ರಾ ಎಂದು ಕೇಳಿದಾಗ, ಹೂನಮ್ಮ, ನನ್ನ ಫ್ರೆಂಡ್ನ ವಿಚಾರಿಸಿದೆ, ಸಾಲ ಏನೋ ಕೊಡ್ತಾರೆ ಆದರೆ ಎಂದು ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ. ಯಾಕಣ್ಣ, ಏನಾಯಿತು ಎಂದು ಕೇಳಿದರೆ, ಅದು ಪೂರ್ಣಿಮಾ, ಸಾಲ ಕೊಡ್ತಾರೆ, ಅವರು ಅದಕ್ಕೆ ಪ್ರತ್ಯೇಕ ಶ್ಯೂರಿಟಿ ಕೇಳ್ತಿದ್ದಾರೆ ಎಂದಾಗ, ಅಣ್ಣ ಶ್ಯೂರಿಟಿ ಕೇಳ್ತಿದ್ದಾರೆ ಅಂದರೆ ನನಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳಿ ಎನ್ನಲು, ಅಂದರೆ ಸಾಲ ತಗೊಳ್ಳುವಾಗ ಅವ್ರ ಹತ್ರ ಒಡವೆ, ಮನೆ ಕಾಗದ ಪತ್ರ ಇಲ್ಲ ಸೈಟ್ ಪೇಪರ್ಸ್ ಇದ್ದರೆ ಅಡಮಾನವಾಗಿಟ್ಟರೆ ಸಾಲ ಕೊಡ್ತಾರಂತೆ ಎಂದಾಗ, ಅಣ್ಣ ಅದೆಲ್ಲ ದುಡ್ಕೊಂಡು ತಿನ್ನೋ ನನ್ನ ಹತ್ರ ಎಲ್ಲಿಂದ ಬರಬೇಕು, ಇದೆಲ್ಲ ಇಲ್ಲದೆ ಇದ್ದರೆ ದುಡ್ಡು ಕೊಡೋದಿಲ್ವಾ ಅಣ್ಣ ಎಂದು ಕೇಳಿದಳು ಪೆಚ್ಚಾಗಿ.
ಕೊಡ್ತಾರೆ, ಆದರೆ ಹೆವಿ ಅಮೌಂಟ್ ಆಗುತ್ತೆ ಅಲ್ವಾ, ಅದಕ್ಕೆ ಅವರಿಗೂ ಗ್ಯಾರಂಟಿ ಬೇಕು ಅಲ್ವಾ ಪೂರ್ಣಿಮಾ. ಗುರುತು ಪರಿಚಯ ಇದೆ, ಅಷ್ಟು ದುಡ್ಡು ಯಾವ ಭರವಸೆ ಮೇಲೆ ಕೊಡ್ತಾರೆ ನೀನೇ ಹೇಳು ಎಂದಾಗ, ಮತ್ತು ಬೇರೆ ದಾರಿ ಇಲ್ವಾ ಅಣ್ಣ, ಇನ್ನು 10 ದಿನದಲ್ಲಿ ದುಡ್ಡು ಹೊಂದಿಸ್ಬೇಕು, ಇನ್ನು ಮದುವೆ ಯಾವ ತಯಾರಿನೂ ಮಾಡ್ಕೊಂಡಿಲ್ಲ ಎಂದಳು ಆತಂಕದಿಂದ. ಇನ್ನು 10 ದಿನ ಇದೆ ತಾನೇ, ಅಷ್ಟರಲ್ಲಿ ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಎಂದಾಗ, ಆದಷ್ಟು ಬೇಗ ಆದರೆ ಒಳ್ಳೆಯದು ಅಣ್ಣ, ದಿನ ಚಿಕ್ಕಮ್ಮನ ಕೈಯಲ್ಲಿ ಬಯಸ್ಕೊಳ್ಳೋದು ತಪ್ಪತ್ತೆ ಎಂದು ತನ್ನ ಮಾತು ಮುಗಿಸುವ ವೇಳೆಗೆ ಪಿಯೋನ್ ಬಂದು ಪೂರ್ಣಿಮಾಗೆ ಬಾಸ್ ಕರಿತಿದ್ದಾರೆ ಎಂದು ಹೇಳಿ ಹೋದ. ಅಣ್ಣ, ಬಾಸ್ ಕರಿತಿದ್ದಾರಂತೆ, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ ಎಂದು ಬಾಸ್ ಕ್ಯಾಬಿನ್ಗೆ ಹೋದಳು. ಏನು ಮೇಡಮ್, ಆಫೀಸಿಗೆ ಬರ್ತಿದ್ದ ಹಾಗೆ ತಮ್ಮ ರೋಮಿಯೋ ಜೊತೆ ಏನೋ ಡೀಪಾಗಿ ಮಾತಾಡ್ತಾ ಇರೋ ಹಾಗಿತ್ತು, ಕೆಲಸದ ಟೈಮಲ್ಲಿ ಕೆಲಸ ಮಾಡೋದು ಬಿಟ್ಟು ಹರಟೆ ಹೊಡಿತಿದ್ದೀರಾ ಮೇಡಮ್, ಕೆಲಸ ಯಾರು ನಿಮ್ಮಪ್ಪ ಬಂದು ಮಾಡ್ತಾನ ಎಂದ ಬಾಸ್ ಕೋಪದಲ್ಲಿ. ಸಾರಿ ಸರ್, ಅದು ನಾವು ಹರಟೆ ಹೊಡಿತಿರ್ಲಿಲ್ಲ, ಬೇರೆ ಏನೋ ಮಾತಾಡ್ತಿದ್ವಿ ಎಂದಳು ತಲೆ ತಗ್ಗಿಸಿ. ಬೇರೆ ಏನೋ ಅಂದರೆ ಯಾವ ವಿಷಯದ ಬಗ್ಗೆ? ಅದು ಆಫೀಸಿಗೆ ಬರ್ತಿದ್ದ ಹಾಗೆ ಮಾತಾಡೋಷ್ಟು ಇಂಪಾರ್ಟೆಂಟಾ ಆ ವಿಷಯ ಎಂದು ಕೇಳಲು, ಹೌದು ಸರ್, ನನ್ನ ತಂಗಿ ಮದುವೆಗೆ ದುಡ್ಡು ಬೇಕಿತ್ತು, ಎಲ್ಲಾದರೂ ಸಾಲ ಕೊಡೋರು ಸಿಗ್ತಾರಾ ಅಂತ ವಿಚಾರಿಸ್ತಿದ್ದೆ ಎನ್ನಲು, ಓ ಐ ಸಿ, ಅದಕ್ಕೆ ಏನು ರೋಮಿಯೋ ಜೂಲಿಯಟ್ ಇಬ್ಬರು ಕೆಲವು ದಿವಸದಿಂದ ಜೊತೆ ಓಡಾಡ್ದಿರೋದು ಎಂದರೆ, ಸರ್ ಪ್ಲೀಸ್ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಅವ್ರು ನನ್ನ ಅಣ್ಣನ ಸಮಾನ, ಅವ್ರು ನನ್ನನ್ನು ತಮ್ಮ ಸ್ವಂತ ತಂಗಿ ಅಂತ ತಿಳ್ಕೊಂಡಿದ್ದಾರೆ, ನಾನು ಕೂಡ ಅವರನ್ನು ನನ್ನ ಸ್ವಂತ ಅಣ್ಣನೇ ಅಂದ್ಕೊಂಡಿದ್ದೀನಿ, ಅಂಥ ಸಂಬಂಧಕ್ಕೆ ಕೆಟ್ಟ ಹೆಸರು ಕಟ್ಟಬೇಡಿ ಎಂದಳು ಕೋಪದಿಂದ. ಓಕೆ ರಿಲ್ಯಾಕ್ಸ್, ನಿನಗೆ ದುಡ್ಡಿನ ಅವಶ್ಯಕತೆ ಅಷ್ಟೊಂದಿದೆಯಾ ಎಂದು ಕುತೂಹಲದಿಂದ ಕೇಳಲು, ಹೌದು ಸರ್, ಇನ್ನು 10 ದಿನದಲ್ಲಿ ನನ್ನ ತಂಗಿ ಮದುವೆ, ಅದಕ್ಕೆ ಎಂದಾಗ, ಓ ಹೌದಾ, ಹಾಗಿದ್ರೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಎನ್ನಲು, ನೀವು ನನಗೆ ದುಡ್ಡು ಕೊಡ್ತೀರಾ, ಮತ್ತು ಆಗ ದುಡ್ಡಿಗೆ ಲೋನ್ ಕೊಡಿ ಅಂತ ಕೇಳಿದರೆ ಕೊಡಲ್ಲ ಅಂತ ಹೇಳಿದ್ರಿ, ಅವತ್ತು ಲೋನ್ ಕೊಡಿ ಅಂತ ಕೇಳಿದರೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಿ ಎನ್ನಲು, ಅದು ಆಗ, ಈಗಲ್ಲ, ಈಗ ನಾನು ನಿನಗೆ ಹಣ ಕೊಡಬೇಕು ಅಂತ ಅನ್ನಿಸ್ತಿದೆ ಅದಕ್ಕೆ ಎನ್ನಲು, ಪೂರ್ಣಿಮಾಗೆ ತನ್ನ ಬಾಸ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ಕೇಳಿ ನಂಬಿಕೆನೇ ಬರ್ತಿಲ್ಲ. ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಕೇಳಿದಳು, ಸರ್ ನಿಜವಾಗ್ಲೂ ನೀವು ನನಗೆ ದುಡ್ಡು ಕೊಡ್ತೀರಾ ಎಂದು ಆಶ್ಚರ್ಯದಲ್ಲಿ ಕೇಳಿದಾಗ, ಯಾಕೆ ಪೂರ್ಣಿಮಾ, ನಂಬಿಕೆ ಬರ್ತಿಲ್ವಾ, ನನಗೂ ಮನುಷ್ಯತ್ವ ಅನ್ನೋದಿದೆ, ನಾನೇನು ಅಷ್ಟು ಕಟಕ ಅಲ್ಲ ಎನ್ನಲು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಈ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ, ನಿಮ್ಮ ದುಡ್ಡನ್ನ ನನ್ನ ತಿಂಗಳ ಸಂಬಳದಲ್ಲಿ ಇಂತಿಷ್ಟು ಅಂತ ಕಟ್ ಮಾಡ್ಕೊಳ್ಳಿ, ಮಿಕ್ಕಿದ್ದನ್ನ ನಾವು ಅಕೌಂಟ್ಗೆ ಹಾಕಿ ಎಂದಳು ಖುಷಿಯಿಂದ. ಅವಳು ಖುಷಿಯನ್ನು ನೋಡ್ತಾ ಅವಳ ಸುತ್ತ ರೌಂಡ್ ಹಾಕಿ ಅವಳು ಮುಂದೆ ಬಂದು ನಿಂತು, ಹೇ ಪೂರ್ಣಿಮಾ, ನನ್ನ ಮಾತಿನ್ನೂ ಪೂರ್ತಿ ಆಗಿಲ್ಲ, ಮೊದಲು ನಾನು ಹೇಳೋದು ಪೂರ್ತಿಯಾಗಿ ಕೇಳಿಸ್ಕೊ, ದುಡ್ಡೇನೋ ಕೊಡ್ತೀನಿ, ಹಾಗೆ ತಿಂಗಳ ಸಂಬಳದಲ್ಲೂ ಮುರ್ಕೊಳ್ಳೋದಿಲ್ಲ, ಆದರೆ ನೀನು ನನಗೆ ಒಂದು ಕೆಲಸ ಮಾಡಿಕೊಡ್ಬೇಕು ಎಂದಾಗ, ನೀವು ದುಡ್ಡು ಕೊಡ್ತೀನಿ ಅಂದರೆ ನಾನು ನಿಮ್ಮ ಕೆಲಸ ಮಾಡಿಕೊಡ್ತೀನಿ, ನನಗೆ ನನ್ನ ತಂಗಿ ಮದುವೆ ಆಗೋದು ಮುಖ್ಯ ಎನ್ನಲು, ಓಕೆ ದೆನ್ ಆ ಕೆಲಸಕ್ಕೆ ಅಂತ ನಾನು ಕೊಡೋ ಪೇಮೆಂಟೇ ಆ ದುಡ್ಡು ಎಂದರೆ, ಪೇಮೆಂಟಾ ಎಂದು ಆಶ್ಚರ್ಯಗೊಂಡವಳು, ಏನು ಕೆಲಸ ಸರ್ ಎಂದು ಕೇಳಿದಾಗ ನಗುತ್ತಾ, ಹೇಳ್ತೀನಿ ಪೂರ್ಣಿಮಾ, ಆ ಕೆಲಸ ಏನಪ್ಪ ಅಂದರೆ ಎಂದು ತನ್ನ ಮಾತು ನಿಲ್ಲಿಸಿ ಅವಳಿಗೆ ಬೆನ್ನು ಹಾಕಿ ನಿಂತ. ಸರ್ ಯಾಕೆ ಸುಮ್ಮನಾದ್ರಿ, ಏನು ಕೆಲಸ ಅಂತ ಹೇಳಿ, ನಾನು ಖಂಡಿತ ಮಾಡ್ತೀನಿ ಎನ್ನಲು, ಓಹ್ ದಟ್ಸ್ ನೈಸ್, ಹಾಗಿದ್ರೆ ನಿನಗೆ ನಾನು ಹೇಳೋ ಕೆಲಸ ಕೊಡೋದಕ್ಕೆ ಯಾವ ಅಭ್ಯಂತರನೂ ಇಲ್ಲ ಅಂತಾಯಿತು ಎಂದ ನಗುತ್ತಾ. ಖಂಡಿತ ಇಲ್ಲ ಸರ್, ನನಗೆ ನನ್ನ ತಂಗಿ ಮದುವೆ ಆಗೋದು ಮುಖ್ಯ, ಅವಳು ಒಂದು ದಡ ಸೇರಿದ್ರೆ ನನಗಷ್ಟೇ ಸಾಕು, ಅದಕ್ಕೆ ನನಗೆ ಎಷ್ಟೇ ಕಷ್ಟ ಆದರೂ ನಾನು ಆ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀನಿ ಎನ್ನಲು, ಓಕೆ ಹೇಳ್ತೀನಿ ಆ ಕೆಲಸ ಏನು ಅಂತ ಎಂದ ಪೂರ್ಣಿಮಾನ ಬಾಸ್ ಅವಳ ಕಡೆ ತಿರುಗಿ ಅವಳನ್ನೇ ಅಡಿಯಿಂದ ಮುಡಿಯುವವರೆಗೂ ನೋಡಿ ತೋರು ಬೆರಳಿನಿಂದ ತನ್ನ ತುಟಿ ಸವರಿಕೊಂಡು, ನೀನು ಒಂದು ರಾತ್ರಿ ನನ್ನವಳಾಗಬೇಕು, ಆ ರಾತ್ರಿ ಪೂರ ನಾನು ಹೇಳ್ದ ಹಾಗೆ ನೀನು ಕೇಳಬೇಕು ಎನ್ನಲು, ವಾಟ್ ಸರ್ ಏನು ಹೇಳ್ತಿದ್ದೀರಾ ನೀವು ಎಂದಳು ಶಾಕ್ ಆಗಿ. ಯಾಕೆ ನಾನು ಹೇಳಿ ಕೇಳಿಸ್ಲಿಲ್ವಾ, ಅಥವಾ ಇನ್ನೊಂದು ಸಾರಿ ಕೇಳೋದಕ್ಕೆ ಆಸೆನಾ
ಎಂದು ನಗುತ್ತಾ ಹೇಳಲು ಪೂರ್ಣಿಮಾ ಕಣ್ಣುಗಳು ತುಂಬಿಬಿಟ್ಟವು. ಮೌನವಾಗಿ ತಲೆ ತಗ್ಗಿಸಿ ನಿಂತುಬಿಟ್ಟಳು. ನೀನು ಒಂದು ರಾತ್ರಿ ನನ್ನವಳಾಗಬೇಕು. ಆ ರಾತ್ರಿ ಪೂರ ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ತುಂಬ ದಿನದಿಂದ ನಿನ್ನ ಮೇಲೆ ಕಣ್ಣಿತ್ತು. ಎಷ್ಟೋ ಸಾರಿ ನಾನು ನಿನಗೆ ಹಿಂಟ್ ಕೊಡ್ತಾನೇ ಬಂದೆ, ಆದರೆ ನಿನಗೆ ಅರ್ಥನೇ ಆಗಲಿಲ್ಲ. ನಾನು ಎಷ್ಟು ಅಂತ ಕಾಯಲಿ? ನಿನ್ನ ಪ್ರತಿ ಸಲ ನೋಡಿದಾಗಲೂ ನೀನು ಈ ಸೌಂದರ್ಯ, ನನ್ನಲ್ಲಿರೋ ಹುಚ್ಚು ಆಸೆ ಬಯಕೆಗಳನ್ನು, ನನ್ನ ಪುರುಷತ್ವನ ಬಡಿದೆಬ್ಬಿಸ್ತಿದ್ವು. ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾ? ಒಂದೇ ಒಂದು ಸಾರಿ ನನ್ನ ಆಸೆನ ಪೂರೈಸು. ನಿನ್ನ ಅಂದಾನ ಮನಸ್ಸು ತೃಪ್ತಿ ಆಗೋವರೆಗೂ ಅನುಭವಿಸ್ಬೇಕು ಅಂತ ಆಸೆ ನನಗೆ. ಒಂದೇ ಒಂದು ರಾತ್ರಿ ನನಗೆ ಸುಖ ಕೊಡು ಸಾಕು. ಅದಕ್ಕೆ ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಎಂದ. ಪೂರ್ಣಿಮಾಗೆ ಅವನ ಪ್ರತಿಯೊಂದು ಮಾತು ಕಾದ ಸೀಸ ಕಿವಿಯಲ್ಲಿ ಸುರಿದ ಹಾಗಾಗಿತ್ತು. ಅವನ ಮಾತು ಕೇಳುತ್ತಿದ್ದ ಪೂರ್ಣಿಮಾಗೆ ಕೋಪ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಕೋಪದಲ್ಲಿ ಅವಳ ಮುಷ್ಟಿ ಬಿಗಿಯಾಗಿತ್ತು. ಅವನು ಅಂದ ಕೊನೆಯ ಮಾತು, ಒಂದೇ ಒಂದು ರಾತ್ರಿ ನನಗೆ ಸುಖ ಕೊಡು ಸಾಕು. ಅದಕ್ಕೆ ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಎಂದ ಮಾತು ಕೇಳುತ್ತಿದ್ದ ಹಾಗೆ ಕೋಪದಲ್ಲಿ ತನ್ನ ಬಾಸ್ ಕೆನ್ನೆಗೆ ಬೀಸಿ ಹೊಡೆದಳು. ಅಯ್ಯೋ ಪಾಪಿ, ಇಷ್ಟು ದಿನ ನಾನು ಲೇಟಾಗಿ ಬರ್ತಿದ್ದೆ ಅಂತಾನೋ, ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತಾನೋ ಬೈತಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಮನಸ್ಸಲ್ಲಿ ಇಂಥ ಒಂದು ಕೊಳಕು ಆಲೋಚನೆ ಇದೆ ಅಂತ ಗೊತ್ತಾಗಲೇ ಇಲ್ಲ. ನಿನ್ನ ಮನಸ್ಸಲ್ಲಿ ಈ ರೀತಿ ಎಲ್ಲ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಕೇಳಿ ನನ್ನ ಮೈಯೆಲ್ಲ ಉರಿತಿದೆ. ನೀನು ಮನುಷ್ಯನೋ ಇಲ್ಲ ಮೃಗನೋ? ನಿನಗೆ ಯಾರು ಅಕ್ಕ ತಂಗಿಯರಿಲ್ವಾ? ನನ್ನ ಕಷ್ಟಕ್ಕಂತ ದುಡಿಯೋದಕ್ಕೆ ಬಂದರೆ ನನ್ನ ಮೇಲೆ ಕಣ್ಣು ಹಾಕ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಎಂದು ಅವನ ಕೊರಳ ಪಟ್ಟಿ ಹಿಡಿದು ಕೇಳಿದಳು. ಬಿಡೆ, ನನ್ನ ಮೇಲೇ ಕೈ ಮಾಡ್ತೀಯ? ನನ್ನ ಕಾಲರ್ ಹಿಡಿದು ನನ್ನ ಬೈಯೋಷ್ಟು ಧೈರ್ಯ ಬಂತಾ ನಿನಗೆ? ಒಳ್ಳೆ ನಾಯಿ ಮರಿ ಥರ ಇದ್ದವಳು ಈಗ ನನ್ನೇ ಕಚ್ಚೋದಕ್ಕೆ ಬರ್ತಿದ್ಯಾ ಎಂದು ಗುಡುಗಲು, ನಾಯಿ ನೀನು ಕಣೋ, ನಾನಲ್ಲ. ನನ್ನ ನೋಡಿ ಇಷ್ಟು ದಿನ ಜೊಲ್ಲು ಸುರಿಸ್ತಿದ್ದ ಕಂತ್ರಿ ಕಜ್ಜಿ ನಾಯಿ ನೀನು ಎಂದು ಅಬ್ಬರಿಸಿದ್ದೆ ತಡ. ಎಷ್ಟೇ ಕೊಬ್ಬು ನಿನಗೆ ಎಂದು ಅವಳ ಮೇಲೆ ಕೈ ಮಾಡೋದಕ್ಕೆ ಹೋದ ತಕ್ಷಣ ಅವನ ಕೈ ಹಿಡಿದು ತಡೆದು, ಹೌದು ಕಣೋ ಕೊಬ್ಬೆ, ಏನಿವಾಗ? ನಾನು ದುಡ್ಡು ತಿಂತಿರೋದು, ಬಿಟ್ಟು ತಿಂತಿಲ್ಲ ಎಂದಾಗ, ಯು ಈಡಿಯಟ್, ಹೆಣ್ಣಾಗಿ ನಿನಗೆ ಎಷ್ಟು ಕೊಬ್ಬಿರಬೇಕಾದ್ರೆ ಇನ್ನು ಗಂಡಸಾಗಿ ನನಗೆಷ್ಟಿರಬೇಡ? ಮರಿಬೇಡ, ನಾನು ನಿನ್ನ ಬಾಸ್ ಅಂತ. ನೀನು ಈಗಲೂ ನನ್ನ ಅಂಡರ್ ಕೆಲಸ ಮಾಡ್ತಿದ್ಯಾ ಅಂತ ಎನ್ನಲು, ಯಾವನೋ ಬಾಸ್? ಯಾರಿಗೆ ಬಾಸ್? ಈಗಲೇ ನಿನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಎಂದು ಅಲ್ಲೇ ಇದ್ದ ಲೆಟರ್ ಪ್ಯಾಡ್ ತೆಗೆದುಕೊಂಡು ರಾಜೀನಾಮೆ ಬರೆದು ಅವನ ಮುಖದ ಮೇಲೆ ಎಸೆದು ಹೊರ ನಡೆದು ಬಿಟ್ಟಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 13ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತು ಈ ಕತೆ ನಿಮಗೆ ಇಷ್ಟವಾಗ್ತಿದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.